ಮಾಡರ್ನ್ ಮತ್ತು ನಮ್ಮ ಟ್ರೆಡಿಷನ್ ಅನ್ನು ಮಿಕ್ಸ್ ಮಾಡಿ ಎಲ್ಲ ಕಟ್ಟಿದ್ದಾರೆ. ಹಾಗೆ ನನ್ನ ಓಲ್ಡ್ ಫ್ರೆಂಡ್ ಅಂದರೆ ಎಷ್ಟೋ ವರ್ಷದ ಬಳಿಕ, ಎಷ್ಟು ಅಂತ ಹೇಳ್ಬೋದು ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 30 ವರ್ಷದ ನಂತರ ನಾನು ಮತ್ತು ಅವಳು ಭೇಟಿಯಾದದ್ದು. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರಿಗೂ ನನ್ನ ಪ್ರೀತಿಯ ನಮಸ್ತೆ. ನಾನು ಅಶ್ವಿನಿ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ನೀವೆಲ್ಲರೂ ಆರೋಗ್ಯವಾಗಿದ್ದೀರಿ, ಖುಷಿಯಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೇನೆ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡುವಲ್ಲ. ಇವತ್ತು ಒಂದು ಫಂಕ್ಷನಿಗೆ ಹೋಗ್ತಾ ಇದ್ದೇನೆ. ನನಗೆ ಅನ್ನಿಸ್ತದೆ 99% ವೀಡಿಯೋ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಹಾಗೆ ನೋಡುವ ಏನೆಲ್ಲ ಆಗ್ತದೆ ಅಂತ ಹೇಳಿ. ಸೊ ಲೆಟ್ ಅಸ್ ಸ್ಟಾರ್ಟ್. ಇವತ್ತು ನನಗೆ ಎಂತ ಅಂತ ಹೇಳಿದರೆ, ನಮ್ಮ ಕೆಲಸದವೆಲ್ಲ ರಜೆ, ಹಾಗಾಗಿ ಸ್ವಲ್ಪ ಪ್ರಾಬ್ಲಮ್. ಮೇಲದಿ ಬೂಲದಿ ಎಷ್ಟು ಬೇಗ ಫಂಕ್ಷನಿಗೆ ಹೋಗಬೇಕು ಅಂತ ಎಣಿಸಿದರೆ ಸಹ ಅದಾಗೋದಿಲ್ಲ ಅಂತ. ನಾನು ಇಬ್ಬರನ್ನು ತೋಟದಲ್ಲಿ ಕಟ್ಟಿದ್ದೇನೆ. ಮತ್ತು ನಾವು ಎಲ್ಲ ಹೊರಟೆಲ್ಲ ಆದಮೇಲೆ ಅವರನ್ನು ಕಟ್ಟುದು ಬಿಡುದೆಲ್ಲ ಮಾಡಲಿಕ್ಕೆ ರಗಳಾಗ್ತದಲ್ಲ, ಅದು ಕಟ್ಟಿದರೆ ಸಹ ಅಲ್ಲಿ ಮೇಯುವುದಿಲ್ಲ ಸುಮ್ಮನಿಲ್ಲಾದರೆ. ಉಳಿದವರಿಗೆ ಸಹ ಸ್ವಲ್ಪ ಸ್ವಲ್ಪ ಹುಲ್ಲು ಹಾಕಿದ್ದೇನೆ. ಮತ್ತು ನಮಗೆ ಅಲ್ಲಿಗೆ ಹೋಗಿ ಅಲ್ಲಿಂದ ನಡ್ಕೊಂಡು ಬರೋದು ಅಂದರೆ ಅದು ದೊಡ್ಡ ಕಷ್ಟವೇ. ಹಾಗಾಗಿ ನಾನು ಸ್ವಲ್ಪ ಲೇಟಾಗಿ ಹೋಗ್ತಾ ಇದ್ದೇನೆ ಅಲ್ಲಿಗೆ. ಮತ್ತು ಮಧ್ಯಾಹ್ನ ಪುನಃ ಬರಬೇಕು ಬೇಗ. ತುಂಬ ಹೊತ್ತು ನಿಲ್ಲುವ ಹಾಗೆ ಇಲ್ಲ ಅಲ್ಲಿ. ಇಲ್ಲಿ ಇದು ವ್ಯವಸ್ಥೆ ಆಗಬೇಕಲ್ಲ, ಎಂತ ಮಾಡೋದು. ಹಾಗೆ ಹೋಗುವುದೆಲ್ಲ ನಮ್ಮ ತೋಟದ ನಡುವಿನಿಂದಾಗೆ. ನೋಡಿ ಇಲ್ಲೆಲ್ಲ ಇದ್ದಾರೆ ಇಬ್ಬರು ಸಣ್ಣ ಹೊಟ್ಟೆಯವರಿದ್ದಾರೆ ಇಲ್ಲಿ. ಬಳ್ಳಿ ಬಿಚ್ಚೋಣರದಿ ಮೂಳು ಪೊರ್ಲು ಮೇವೋಡೆ 2 ಜನ ಅಲ್ಲ ಜಾನೆ ಮೂಳೆ ಮೇವಂತಿಪ್ಲೆ ಪೋಡೆ ಒಳ್ಳ. ಸೊ ಫ್ರೆಂಡ್ಸ್, ಹಾಗೆ ನಾನು ಮನೆಯಿಂದ ಹೊರಟು ನಮ್ಮ ತೋಟದ ನಡುವಿನಿಂದಾಗಿ ನಾವು ಏನು ಒಂದು ಹೌಸ್ ವಾರ್ಮಿಂಗ್ ಸೆರೆಮನಿಗೆ ಹೋಗಬೇಕಾಗಿತ್ತು. ಅಲ್ಲಿಗೆ ಹೋಗುವ ದಾರಿ ಅಂದರೆ ನಮ್ಮದನ್ನು ಆಯರ್ ಅಂತ ಹೇಳ್ತಾರೆ, ಅದು ಇಯರ್ ಅಂತ ಹೇಳ್ತಾರೆ. ನಡುವಲ್ಲಿ 2 ತೋಡು ಪಾಸ್ ಆಗ್ತದೆ. ಅದಂದರೆ ಹಾಗೆ, ಅದು ಮೊದಲೆಲ್ಲ ಹಾಗೆ ಅಲ್ಲ, ಆಚೆ ಈಚೆ ತೋಡು, ನಡುವಿನಲ್ಲಿ ಗದ್ದೆ ಎಲ್ಲ ಇರೋದು. ಗದ್ದೆಗೆಲ್ಲ ನೀರು ಹಾಯಿಸ್ಲಿಕ್ಕೆಲ್ಲ ಅನುಕೂಲ ಆಗುವ ಹಾಗೆ ಕಾಲಕ್ರಮೇಣ ಅದನ್ನೆಲ್ಲ ತೋಟ ಮಾಡಿದ್ದಾರೆ. ಹಾಗೆ ತೋಟದಿಂದಾಗಿ ನಾವು ಅಲ್ಲಿಗೆ ಹೋದೆವು. ನಾನು ತೋಟದಿಂದಾಗಿ ಅಲ್ಲಿಗೆ ನಾನು ಹೋಗಿ ತಲುಪಿದೆ. ಅವರು ಹಸ್ಬೆಂಡ್ ಪೌರೋಹಿತ್ಯ ಮಾಡಿಕೊಂಡಿರುವುದು, ಮತ್ತು ನಮಗೆ ಅವರು ಪುರೋಹಿತರು ಕೂಡ. ಹಾಗೆ ಅವರ ವೈಫ್ ನಮ್ಮ ರಾಜಕೀಯ ಚಟುವಟಿಕೆಗಳಲ್ಲಿ ಮತ್ತು ಸಾಮಾಜಿಕ ಚಟುವಟಿಕೆಗಳಲ್ಲೆಲ್ಲ ತುಂಬ ಸಕ್ರಿಯವಾಗಿ ಅವರು ಭಾಗವಹಿಸ್ತಾ ಇದ್ದಾರೆ. ತುಂಬ ಒಂದು ಸೋಷಿಯಲ್ ಪರ್ಸನ್ ಆಗಿರೋದ್ರಿಂದ ಬಹಳ ಗ್ರ್ಯಾಂಡಾಗಿ ಫಂಕ್ಷನ್ ಇತ್ತು. ಹಾಗೆ ಮನೆ ಕೂಡ ಹಾಗೆ ಬಹಳ ಗ್ರ್ಯಾಂಡಾಗಿ ತುಂಬ ಒಂದು ಏನು ಈಗಿನ ಒಂದು ಮಾಡರ್ನ್ ಮತ್ತು ನಮ್ಮ ಟ್ರೆಡಿಷನನ್ನು ಮಿಕ್ಸ್ ಮಾಡಿ ಎಲ್ಲ ಕಟ್ಟಿದ್ದಾರೆ. ಭಾರಿ ಚಂದ ಎಲ್ಲ ಆಗಿತ್ತು. ಬಟ್ ಏನು ಅಂತ ಹೇಳಿದರೆ, ಈ ನಿಮಗೆ ಗೊತ್ತುಂಟಲ್ಲ, ನಾವು ಒಂದು ಫಂಕ್ಷನ್ ಅಂತ ಹೇಳುವಾಗ ನಾವು ಕಂಪ್ಲೀಟಾಗಿ ಹೊರಗಿನಿಂದ ಅದಕ್ಕೆ ಇದೆಲ್ಲ ಹಾಕಿರ್ತಾರೆ, ಶಾಮಿಯಾನ ಹಾಕಿ ಲೈಟಿಂಗ್ ವ್ಯವಸ್ಥೆ ಎಲ್ಲ ಇರುವಾಗ ಒಳಗೆ ಆ ಶಾಮಿಯಾನದ ಕಲರ್ ಏನುಂಟು ಅದೇ ಕಲರ್ ರಿಫ್ಲೆಕ್ಟ್ ಆಗ್ತಾ ಇರ್ತದೆ. ಆದ ಕಾರಣ ನಿಮಗೆ ಅಲ್ಲಿ ಕ್ಲಾರಿಟಿ ಎಲ್ಲ ನನಗೆ ತೋರಿಸ್ಲಿಕ್ಕೆ ಆಗಲಿಲ್ಲ. ಸೊ ಅದಕ್ಕೆ ನಾನು ವಿಡಿಯೋದ ಸ್ಟಾರ್ಟಿಂಗಲ್ಲೇ ನಿಮಗೆ ಹೇಳ್ತಾ ಇದ್ದೆ, ನಾನು ಎಷ್ಟು ವಿಡಿಯೋ ಮಾಡಲಿಕ್ಕೆ ಸಾಧ್ಯ ಉಂಟು ಅಂದರೆ ನನಗೆ ಕಣ್ಣಿಗೆ ಚಂದ ಕಂಡಂತಹ ಒಂದು ಸ್ಪೆಷಲ್ ಕಂಡಂತಹ ವಿಷಯಗಳನ್ನು ಕ್ಯಾಪ್ಚರ್ ಮಾಡಿದ್ದೇನೆ. ಮತ್ತೆಂತ ಹೇಳಿದರೆ, ಹೌಸ್ ಟೂರ್ ಅಂತ ಹೇಳಿದರೆ ಕಾಮನ್ ಆಗಿ ನಮ್ಮ ಊರಲ್ಲಿ, ನಮ್ಮ ದಕ್ಷಿಣ ಕನ್ನಡ ಭಾಗದಲ್ಲಿ ಎಲ್ಲ ಹಾಗೆ ಅಲ್ವಾ, ಒಂದು ಹಾಲ್ ಇರ್ತದೆ, ಒಂದು ಡೈನಿಂಗ್, ಒಂದು ಕಿಚನ್, ಒಂದು ದೇವರ ಕೋಣೆ, 2 ಬೆಡ್ರೂಮು, ಮತ್ತು ಒಳಗೆ ಹೆಚ್ಚಿನವರೆಲ್ಲ ಒಂದು ಬಾತ್ರೂಮ್ ಟಾಯ್ಲೆಟ್ ಎಲ್ಲ ಈಗ ಮಾಡಿಕೊಳ್ತಾರೆ. ಅದೇ ಥರ ಎಲ್ಲ ಇತ್ತು. ಅದರಲ್ಲಿ ಸ್ವಲ್ಪ ವುಡನ್ ವರ್ಕ್ ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮತ್ತು ಸೆಕೆಂಡ್ ಫ್ಲೋರ್ ಸಹ ಫಸ್ಟ್ ಗ್ರೌಂಡು ಮತ್ತು ಫಸ್ಟ್ ಫ್ಲೋರು ಆ ಥರ ಇತ್ತು. ಮತ್ತು ಫಸ್ಟ್ ಫ್ಲೋರಿಂದ ಒಳ್ಳೆ ವ್ಯೂ ಇತ್ತು. ಸೊ ಈ ಥರವಾದ ಒಂದು ಒಳ್ಳೆ ಟ್ರೆಡಿಷನ್ ಆ್ಯಂಡ್ ಮಾಡರ್ನ್ ಕಲ್ಚರನ್ನು ಮಿಕ್ಸ್ ಮಾಡಿದ್ದು ಅವರ ಒಂದು ಕಾನ್ಸೆಪ್ಟು ಬಹಳ ಚೆನ್ನಾಗಿತ್ತು. ಹಾಗೆ ನಾನು ಅಲ್ಲಿಗೆ ಹೋಗುವಾಗ ಬೆಳಿಗ್ಗಿನ ಟಿಫಿನ್ ಇದ್ದೆಲ್ಲ ವ್ಯವಸ್ಥೆ ಆಗ್ತಾಯಿತ್ತು. ಬಟ್ ನಾವು ಮನೆಯಲ್ಲಿ ಸ್ವಲ್ಪ ಸ್ವಲ್ಪ ತಿಂದು ಹೋದ ಕಾರಣ ಟಿಫಿನ್ ಎಲ್ಲ ತಗೊಳ್ಳಿಲ್ಲ. ನಂತರ 10 ಗಂಟೆಯಿಂದ ಕಂಟಿನ್ಯೂಯಸ್ ಆಗಿ ದಾಸರ ಪದಗಳನ್ನು ಸ್ಟಾರ್ಟ್ ಮಾಡಿದರು. ಭಜನಾ ಸಂಕೀರ್ತನೆ ರೀತಿಯಲ್ಲಿ, ಭಜನಾ ಸಂಕೀರ್ತನೆ ಅಲ್ಲ, ದಾಸ ಸಂಕೀರ್ತನ ಕಚೇರಿ. ಸೊ ಯಜ್ಞೇಶಾಚಾರ್ಯ ಅಂತ ಸುಬ್ರಹ್ಮಣ್ಯದವರು. ಸೊ ಬಹಳ ಚೆನ್ನಾಗಿತ್ತು ಅದು ಕೂಡ. 2 ಗಂಟೆ ಬಿಡದೆ ಮಾಡಿದರು. ಅದಾದಮೇಲೆ ಊಟದ ಹೊತ್ತಿಗೆ ಆಗುವಾಗ ಎಲ್ಲ ಸ್ಟಾಪ್ ಮಾಡಿದರು. ಈ ಫಂಕ್ಷನಿಗೆ ನಮ್ಮ ಊರಿನ MLA ಆದಂತಹ ಭಾಗೀರಥಿ ಮುರುಳ್ಯ, ಹಾಗೆ ನಮ್ಮ ಊರಿನ ನಳಿನ್ ಕುಮಾರ್ ಕಟೀಲ್ ಇವರೆಲ್ಲರೂ ಕೂಡ ಬಂದಿದ್ದರು. ಹಾಗೆ ಒಂಥರ ತುಂಬ ಸ್ಪೆಷಲ್ ಆದ ಫಂಕ್ಷನ್ ಆಗಿತ್ತು. ಮತ್ತೆ ಅಂತ ಹೇಳಿದರೆ, ಏನಿಲ್ಲಿ ಸ್ಪೆಷಲ್ ಆದದ್ದು ಅಂತ ಹೇಳುವ ವಿಷಯ ಇರೋದು ಅಲ್ವಾ. ನನಗೇನಿಲ್ಲಿ ಸ್ಪೆಷಲ್ ಆಯಿತು, ನನಗೆ ಅದನ್ನು ನೀವು ವಿಡಿಯೋದಲ್ಲಿ ನೋಡಬೇಕು. ನನಗೆ ನನ್ನ ಓಲ್ಡ್ ಫ್ರೆಂಡ್ ಅಂದರೆ ಎಷ್ಟೋ ವರ್ಷದ ಬಳಿಕ, ಎಷ್ಟು ಅಂತ ಹೇಳ್ಬೋದು ಅಂತ ಹೇಳಿದರೆ ಆಲ್ಮೋಸ್ಟ್ ಒಂದು 30 ವರ್ಷದ ನಂತರ ನಾನು ಮತ್ತು ಅವಳು ಭೇಟಿಯಾದದ್ದು. ಸೊ ನಮ್ಮಿಬ್ಬರ ಭೇಟಿ, ಮತ್ತು ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿದ್ರು, ನಮ್ಮ ವ್ಯೂವರ್ಸ್ ಸಿಕ್ಕಿದ್ರು, ಅವರೆಲ್ಲ ನನ್ನನ್ನು ಹೇಗೆಲ್ಲ ಆಕ್ಸೆಪ್ಟ್ ಮಾಡಿದರು, ನಾವು ಹೇಗೆ ಮಾತಾಡಿಕೊಂಡೆವು, ಇದೆಲ್ಲ ಒಂದು ಗಮ್ಮತ್ತಿನ ವಿಷಯ.
ಹಾಗೆಯೇ ನಾರ್ಮಲ್ ಆಗಿ ಮನೆ ಇದೆಲ್ಲ ಹೇಗೆ ಗ್ರ್ಯಾಂಡ್ ಇರ್ತದೆ ಹಾಗೆ ಊಟ ಉಪಚಾರಗಳು ಎಲ್ಲ ಸಹ ತುಂಬ ಗ್ರ್ಯಾಂಡಾಗಿಯೇ ಮಾಡಿದರು. ಅದರಲ್ಲಿ ಯಾವುದೇ ಕುಂದುಕೊರತೆ ಎಲ್ಲ ಏನಿರಲಿಲ್ಲ. ಅಂತೂ ಫಂಕ್ಷನ್ ತುಂಬ ಚೆನ್ನಾಗಿ ನಡೆಯಿತು. ಫಂಕ್ಷನ್ ಇದು ಊಟ ಎಲ್ಲ ಆದಮೇಲೆ ಒಳ್ಳೆ ತಾಳಮದ್ದಳೆ ಕೂಡ ಇತ್ತು, ಜಾಂಬವತಿ ಕಲ್ಯಾಣ ಅಂತ ಹೇಳಿ. ಬಟ್ ಅದನ್ನು ಫುಲ್ ಎಂಜಾಯ್ ಮಾಡಲಿಕ್ಕೆ ಆಗಲಿಲ್ಲ, ಅಂದರೆ ನನ್ನ ಮನೆಯ ಜವಾಬ್ದಾರಿ ಕೂಡ ಇದ್ದ ಕಾರಣ ನಾನು ಅಲ್ಲಿಂದ ಬೇಗ ಬಂದೆ, ಹಾಗೆಲ್ಲ ವಿಷಯ. ಸೊ ಅಲ್ಲಿಯ ಆದಷ್ಟು ಒಂದು ಹೋಮ್ ಟೂರ್ ಕೊಡಲಿಕ್ಕೆ ಟ್ರೈ ಮಾಡಿದ್ದೇನೆ, ನನಗೆ ಇಷ್ಟ ಇದ್ದಂತಹ ವಿಚಾರಗಳನ್ನು. ಅದರ ನಡುವೆ ನನ್ನ ಕೆಲವು ಆ್ಯಕ್ಟಿವಿಟೀಸ್ ನೀವು ಅಲ್ಲಿ ನೋಡ್ಬೋದು. ಸೊ ನೀವು ಎಂಜಾಯ್ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೇನೆ. ಸೊ ಬನ್ನಿ ಹೋಗುವ ಹೋಮ್ ಟೂರ್ ಮಾಡಲಿಕ್ಕೆ. ಇದು ಅವರ ದೇವರ ಕೋಣೆ ನೋಡಿ, ಅಂದರೆ ಎದುರಿಗೆ ದೊಡ್ಡ ವುಡನ್ ವರ್ಕ್ ಎಲ್ಲ ಮಾಡಿದಂತಹ ಬಾಗಿಲು. ಇದು ನೋಡಿ, ಅವರು ಹಾಲು ಉಕ್ಕಿಸುವ ಕಾರ್ಯಕ್ರಮಕ್ಕೆ ಈ ರೀತಿಯಾಗಿ ಮಾಡಿದ್ದಾರೆ, ಮಣ್ಣಿನ ಮಡಕೆಯಿಂದ ಮಾಡಿದ್ದಾರೆ. ಇದು ಗಣಹೋಮ ಮಾಡಿದಂತಹ ಜಾಗ. ಹಾಗೆ ಈಗ ನಾನು ಫಸ್ಟ್ ಫ್ಲೋರಿಗೆ ಹೋಗ್ತಾ ಇದ್ದೇನೆ. ಅಲ್ಲಿ ನೋಡಿ ಒಂದು ಅಲಂಕಾರ ಮಾಡಿದಂತಹ ದೊಡ್ಡ ದೀಪ, ಮೇಲಿನ ವ್ಯೂ ನೋಡಿ ಹೇಗುಂಟು ಅಂತ ಹೇಳಿ. ಸೂಪರ್ ಅಲ್ಲ? ನನಗೆ ಅಂತೂ ಭಾರಿ ಖುಷಿ. ಮೇಲೆ ಮಂಗಳೂರು ಹಂಚು ಹಾಕಿದ ಕಾರಣ ಅವರು ಈ ಥರ POP ಹಾಕಿ ಇದು ಮಾಡಿದ್ದಾರೆ. ಇದೆಲ್ಲ ಡೆಕೋರೇಟಿವ್. ಇದು ನೋಡಿ, ಮೇನ್ ಡೋರನ್ನು ಈ ರೀತಿಯಾಗಿ ಅವರು ಕೆತ್ತನೆ ಕೆಲಸ ಮಾಡಿದಂತಹ ಬಾಗಿಲು ಯೂಸ್ ಮಾಡಿದ್ದಾರೆ. ಅದಕ್ಕೆ ಎಲ್ಲ ಲಾಕ್ ಸಿಸ್ಟಮ್ ಎಲ್ಲ ನೋಡಿ ತುಂಬ ಒಳ್ಳೆಯ ಒಂದು ಟೇಸ್ಟ್ ಇರುವ ಹಾಗೆ ಕಾಣ್ತದೆ ನೋಡುವಾಗ. ಇದೆಲ್ಲ ಇದಕ್ಕೆ ಅಂತ ಹೇಳೋದು ದಾರಂದ ಅಲ್ವಾ ನೋಡಿ, ತುಂಬ ಅದ್ಭುತವಾದ ಕಲೆ ಇಲ್ಲಿ ಕಾಣ್ತದೆ, ಶಿಲ್ಪಕಲೆ, ಕೆತ್ತನೆ. ಇದು ಉಪ್ಪಿನಕಾಯಿ ನಮ್ಮ ಊರಿದ್ದು. ಇದು ನನ್ನ ಫ್ರೆಂಡ್, ನನ್ನ ಹೈಸ್ಕೂಲ್ ಕ್ಲಾಸ್ಮೇಟ್ ಆಯ್ತಾ. ನಾವು 8ರಿಂದ 10th ವರೆಗೆ ಸಹ ಒಟ್ಟಿಗೆ ಇದ್ದೆವು. ಬಟ್ ನನಗೆ ಗೊತ್ತೇ ಇಲ್ಲ ಅಂತ ನಾನು ಎಣಿಸಿದವರನ್ನು ನೋಡಿ ಆಗುವಾಗ ನಾವು ಕಾಲೇಜ್ ಲೈಫಲ್ಲಿ ಒಟ್ಟಿಗೆ ಇದ್ದವನು. ಈಗ ಮಾತಾಡಿ ಹೋದೆ, ತುಂಬ ಖುಷಿ ಆಯ್ತು, ಅಂದರೆ ತುಂಬ ಖುಷಿ ಆಯ್ತು ಇವರನ್ನು ಮೀಟ್ ಮಾಡಿ. ಪ್ರಫುಲ್ಲಾ ಅಂತ ಹೆಸರು. ನಾನು ಆ ಟೈಮಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲಿ ಎಲ್ಲ ತುಂಬ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದೆ. ಇವಳು ಸ್ಪೋರ್ಟ್ಸಲ್ಲಿ ಎಲ್ಲ ತುಂಬ ಹುಷಾರಿತ್ತು. ಅಂದರೆ ಅವಳು ಕೂಡ ನಮ್ಮ ಊರಿನಲ್ಲಿಯೇ ಇದ್ದುಕೊಂಡು, ಪುತ್ತೂರು ತಾಲೂಕಲ್ಲಿಯೇ ಇದ್ದುಕೊಂಡು ಇದು ಪ್ರಪ್ರಥಮ ಭೇಟಿ ಆಗಿತ್ತು ನಮ್ಮದು. ಹಾಗೆ ಒಂದು ಖುಷಿ. ಸೊ ನಮ್ಮ ಊಟದ ಹೊತ್ತು ಎಲ್ಲ ಆಗಿದೆ, ಊಟ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಹಾಗೆ ತುಂಬ ಸ್ಪೆಷಲ್ ಆಗಿತ್ತು. ಎಂತಪ್ಪದು ಬಾದಾಮ್ ಪೂರಿ ಇತ್ತು, ಹಲ್ವಾ ಇತ್ತು, ಆಮೇಲೆ ಸ್ಪೆಷಲ್ ಸ್ವೀಟ್ ಅಂದರೆ ಎಂತ ಹೋಳಿಗೆ ಇತ್ತು. ಹೋಳಿಗೆ ನಾನು ತಿನ್ನಲಿಲ್ಲ. ಮತ್ತು ಗೀ ರೈಸ್, ಪನ್ನೀರ್ ಕೂರ್ಮಾ, ಇದು ಬಾದಾಮ್ ಪುರಿ, ಮತ್ತು ಬೇಬಿ ಕಾರ್ನ್ ಪೋಡಿ, ಹಾಗೆ ಬಾಳೆಕಾಯಿ, ಇದು ಎಂತ ಉಪ್ಪೇರಿ. ನೋಡಿ ಇಲ್ಲೆಲ್ಲ ಪೊಲೀಸು ಇವರೆಲ್ಲ ಇದ್ದಾರೆ, ಬಾಡಿ ಗಾರ್ಡ್ಸ್ ಎಲ್ಲ ಬಂದಿದ್ದಾರೆ. ಸೊ ಇವರು ನನ್ನ ತುಂಬ ಸ್ಪೆಷಲ್ ಜನ, ನಮ್ಮ ರಿಲೇಟಿವ್ ಮತ್ತು ನನ್ನ ಒಳ್ಳೆ ಸಬ್ಸ್ಕ್ರೈಬರ್, ಸಪೋರ್ಟರ್. ಹಾಗೆ ಇವರು ಆ್ಯಶ್ ಕಲರ್ ಸಾರಿ ಉಟ್ಟವರು, ಇವರು ಕೂಡ ಹಾಗೆ ನನ್ನ ಒಳ್ಳೆ ಸಪೋರ್ಟರ್ ಮತ್ತು ಫಾಲೋವರ್, ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ. ಇವರ ಬಗ್ಗೆ ನಾನು ಸ್ಪೆಷಲ್ಲಾಗಿ ಒಂದು ವಿಷಯ ಏನು ಹೇಳೋದು ಅಂತ ಹೇಳಿದರೆ, ನನ್ನ ಲೈಫಿನ ಒಂದು ಭಾಗದಲ್ಲಿ ನನ್ನ ಒಂದು ಸಿಚುವೇಶನ್ ಯಾವ ರೀತಿ ನನಗೆ ಕ್ರಿಯೇಟ್ ಆಗಿತ್ತು ಅಂತ ಹೇಳಿದರೆ, ನಾನು ಸತ್ತರೆ ತುಂಬ ಒಳ್ಳೆಯದು ಎನ್ನುವಷ್ಟರ ಮಟ್ಟಿಗೆ ನಾನು ಲೈಫಲ್ಲಿ ಕುಗ್ಗಿ ಡಿಪ್ರೆಸ್ಡ್ ಆಗಿ ನನ್ನನ್ನು ನಾನು ಕಳ್ಕೊಂಡಿದ್ದೆ. ಆ ಟೈಮಲ್ಲಿ ನಮ್ಮ ಹತ್ರ ಮೊಬೈಲ್ ಆಗಲಿ ಯಾವುದೇ ಎಂಥದ್ದು ಸಹ ಇರಲಿಲ್ಲ. ಒಂದು 4 ಗೋಡೆಗಳ ನಡುವೆ ಯಾವುದೇ ರೀತಿಯಾದಂತಹ ನಾಲೆಜ್ ಇದು ಮಾಡದೆ, ನನ್ನಲ್ಲಿರುವಂತಹ ಎನರ್ಜಿಯನ್ನು ಸರಿಯಾಗಿ ಯುಟಿಲೈಸ್ ಮಾಡದೆ, ಒಂಥರ ವಿಪರೀತ. ಆಲ್ಮೋಸ್ಟ್ ನನಗೆ ಅನಿಸೋದು ಎಲ್ಲರ ಜೀವನದಲ್ಲಿ ಸಹ ಒಂದಲ್ಲ ಒಂದು ಸಮಯದಲ್ಲಿ ಇಂತಹ ಇದನ್ನು ಅವ್ರು ಫೇಸ್ ಮಾಡಿರ್ತಾರೆ, ನಂದೇನು ಸ್ಪೆಷಲ್ ಅಲ್ಲ. ಅಂತಹ ಟೈಮಲ್ಲಿ ನಾನು ಹೇಳಿದ್ದಲ್ಲ, ಅವಳ ಹೆಸರೆಲ್ಲ ನಾನು ಹೇಳಲಿಕ್ಕೆ ಹೋಗೋದಿಲ್ಲ, ಅಂದರೆ ಅವರಿಗೆ ಇಷ್ಟ ಆಗ್ತದೆ ಇಲ್ಲ ಗೊತ್ತಿಲ್ಲ. ಅವಳಿಗೆ ಗೊತ್ತಿಲ್ಲದೆ ಆಗ ನಮಗೆ ಈ ಒಂದು ಕೀಪ್ಯಾಡ್ ಫೋನ್ ಮಾತ್ರ ಬಂದದ್ದು. ಆಗ ಎಂತ ಹೇಳಿದರೆ, ಒಂದು ಕಾಲ್ ಪ್ಯಾಕ್ ನಾವು ಹಾಕಿದರೆ ಇಷ್ಟು 100 ಮೆಸೇಜಸ್ ಫ್ರೀ ಅಂತ ಇತ್ತಲ್ಲ. ಅಂತಹ ಟೈಮಲ್ಲಿ ಇವಳ ನಂಬರ್, ಇವಳು ಟೀಚರ್ ಆಗಿದ್ಲು ನನ್ನ ಮಕ್ಕಳಿಗೆ, LKG UKG ಅಲ್ಲಿ ಸಮ್ ಟೈಮ್. ಸೊ ನನ್ನ ಮಗಳು ತುಂಬ ಸೈಲೆಂಟ್. ನನ್ನ ಮಗಳ ಬಗ್ಗೆ ಎಲ್ಲ ಅವಳ ಹತ್ರ ಕೇಳ್ತಾ ಇರುವಾಗ ಹಾಗೆ ನಮಗೆ ಸ್ವಲ್ಪ ಒಂದು ಸಣ್ಣ ಮಟ್ಟಿನ ಕಾಂಟ್ಯಾಕ್ಟ್ ಇತ್ತು. ದೊಡ್ಡ ಫ್ರೆಂಡ್ಶಿಪ್ ಅಲ್ಲ, ಎಂತ ಸಹ ಅಲ್ಲ, ಜಸ್ಟ್ ದೂರದಿಂದ ಒಂದು ಕಾಂಟ್ಯಾಕ್ಟ್ ಇತ್ತು. ಬಟ್ ಅವಳು ಏನು ಮಾಡ್ತಾ ಇದ್ಲು ಹೇಳಿದರೆ, ಒಳ್ಳೆ ಕೋಟ್ಸ್ ಎಲ್ಲ ಹಾಕ್ತಾ ಇದ್ಲು. ನನಗೆ ಆಗ ಗೂಗಲ್ ಎಲ್ಲ ನೋಡಲಿಕ್ಕೆ ನನಗೆ ಅದೆಲ್ಲ ಎಂಥ ನಾಲೆಜ್ ಇರಲಿಲ್ಲ. ನಾನು ಝೀರೋ ಆಗಿದ್ದೆ. ಪ್ರಪಂಚದ ಒಂದು ಯಾವುದು ಸಹ ನನಗೆ ಗೊತ್ತೇ ಇರಲಿಲ್ಲ. ಅಷ್ಟು ನಾನೊಂದು ಸಫರ್ ಆಗ್ತಾ ಇದ್ದೆ, ಅಂದರೆ ಅಂಥದ್ದು ಸಿಗದೆ ನಾನು ಸಫರ್ ಆಗ್ತಾ ಇದ್ದೆ, ನಾಲೆಜ್ ಗೇನ್ ಮಾಡಲಿಕ್ಕೆಲ್ಲ ಆಗದೆ. ನನಗೆ ಅದು ಮತ್ತೆ ಗೊತ್ತಾದ ನನಗೆ ಆ ಇಂಟ್ರೆಸ್ಟ್ ಇತ್ತು ಅಂತ ಹೇಳಿ. ಸೊ ಅವಳಿಂದಾಗಿ ನಮಗೆ ಯಾವಾಗ ಸಹ ಒಂದು ಒಳ್ಳೆ ಮೋಟಿವೇಶ್ನಲ್ ಕೋಟ್ಸ್ ಅಂತ
ಮಾರ್ನಿಂಗ್ ಥಾಟ್ಸ್ ಆ ಥರ ಎಲ್ಲ ಬರ್ತದಲ್ಲ, ಅಂತಹ ಮೆಸೇಜ್ ನನಗೆ ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅವಳು. ಆವಾಗ ಅದೆಲ್ಲ ಕಾಮನ್ ಅಲ್ಲ, ಗೊತ್ತಿದ್ದೋ ಗೊತ್ತಿಲ್ಲದೆ ಅಂತೂ ನನಗೆ ಬರ್ತಾ ಇತ್ತು. ಅದನ್ನು ನೋಡಿ ಉಂಟಲ್ಲ ನನಗೆ ಒಂದು ರೀತಿಯ ಮೆಂಟಲ್ ಸ್ಟೆಬಿಲಿಟಿ ಸಿಕ್ಕಿತು. ನಾನು ಅದನ್ನು ನಾನು ಸ್ವಲ್ಪ ಇಂಗ್ಲೀಷಲ್ಲಿ ತುಂಬ ಹುಷಾರು ಸಣ್ಣದಿರುವಾಗೇನಿಲ್ಲ, ನನಗೆ ಅದರ ಗ್ರಾಮರ್ ಇರ್ಬೋದು, ವರ್ಡ್ಸ್ ಇರ್ಬೋದು, ನಾನು ಪಕ್ಕ ಪಿಕಪ್ ಮಾಡ್ತಾಯಿದ್ದೆ, ನನಗೆ ಗ್ರಾಸ್ಪ್ ಆಗ್ತಾಯಿತ್ತು. ಸೊ ಅದನ್ನು ಓದಿ ಉಂಟಲ್ಲ ನನಗೆ ಅದು ತುಂಬ ಹೆಲ್ಪ್ ಆಯಿತು. ನನ್ನನ್ನು ನಾನು ಮೇಲಕ್ಕೆ ತರಲಿಕ್ಕೆ ಆ ಒಂದು ಕೋರ್ಸ್ ಮಾಡಿದ ಹೆಲ್ಪ್ ಉಂಟಲ್ಲ, ಅದು ನನಗೆ ದೇವರೇ ಮಾಡಿದ್ದು ಅಂತ ಆ ಟೈಮಲ್ಲಿ ನಾನು ಹೇಳಬೇಕಷ್ಟೇ. ಸೊ ಅದಕ್ಕೆ ನನಗೆ ಅವಳು ತುಂಬ ಸ್ಪೆಷಲ್. ಇದು ಅವಳಿಗೆ ಸಹ ಗೊತ್ತಿರಲಿಕ್ಕಿಲ್ಲ. ನನಗೆ ಅವಳನ್ನು ನೋಡುವಾಗ ಪ್ರತಿ ಸರ್ತಿ ಸಹ ಅದು ನೆನಪಾಗ್ತದೆ, ಓಹ್ ಇವಳ ಕೋರ್ಸ್ ನನಗೆ ತುಂಬ ಹೆಲ್ಪ್ ಮಾಡಿದೆ ಅಂತ. ಅಂದರೆ ನಾವು ಅದೇ ಹೇಳೋದು, ದೇವರುಂಟಲ್ಲ ನಮಗೆ ದೇವರಾಗಿ ಬಂದು ನಮಗೆ ಹೆಲ್ಪ್ ಮಾಡೋದಿಲ್ಲ. ಕೆಲವೊಂದು ಸಂದರ್ಭದಲ್ಲಿ ನಮಗೆ ಹುಲ್ಲು ಕಡ್ಡಿ ಆಸರೆ ಹೇಳ್ತಾರಲ್ಲ, ಆ ರೀತಿಯಾಗಿ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಹೆಲ್ಪ್ ಮಾಡ್ತಾರೆ. ಅದು ನನಗೆ ತುಂಬ ಲೈಫಲ್ಲಿ ನನ್ನ ಮೆಂಟಾಲಿಟಿ ಚೇಂಜ್ ಆಗಲಿಕ್ಕೆ ಇರಬಹುದು, ಅಥವಾ ಯಾವುದೋ ಒಂದು ಪಾಸಿಟಿವ್ ಆಗಿ ಸಕಾರಾತ್ಮಕವಾಗಿ ನಾನು ಯೋಚನೆ ಮಾಡಲಿಕ್ಕೆ ಸಾಧ್ಯ ಆದದ್ದು ಅಂತಹ ಕೋರ್ಸಿಂದ. ಅದು ನನಗೆ ಆಗ ನಮ್ಮ ಸೈಡಲ್ಲಿ ಇಂಟರ್ನೆಟ್ ಎಲ್ಲ ಎಂಥ ಸಹ ಇರಲಿಲ್ಲ, ಅಂದರೆ ಅದರ ಬಗ್ಗೆ ನಾನು ಸರ್ಚ್ ಮಾಡಿ ನೋಡೋದಿರ್ಬೋದು, ಎಂತ ಇರ್ಬೋದು ಅದೆಲ್ಲ. ಸೊ ನಾನು ಈ ಟೈಮಲ್ಲಿ ಅವಳಿಗೆ, ನನ್ನ ವ್ಯೂವರ್ಸಿಗೆಲ್ಲ ಗೊತ್ತಾಗೋ ಹಾಗೆ ಅವಳಿಗೆ ನಾನು ತುಂಬ ಥ್ಯಾಂಕ್ಸ್ ಹೇಳ್ತೇನೆ. ಅಂದರೆ ಅದೊಂದು ತುಂಬ ಒಂದು ಪುಣ್ಯದ ಕೆಲಸ. ಆ ಟೈಮ್ ಅವಳು ಸಣ್ಣ ಹುಡುಗಿ, ನಮಗೆ ಮದುವೆ ಆದವರ ಲೈಫಲ್ಲಿ ಯಾವ ರೀತಿ ಇರ್ತದೆ, ಅವರ ಮೆಂಟಾಲಿಟಿ ಇರ್ತದೆ ಅದೆಲ್ಲ ಗೊತ್ತಿಲ್ಲದಂತಹ ಏಜ್ ಅವರದು ಪಾಪ. ಬಟ್ ಅವಳ ಒಂದು ಮೋಟಿವೇಶ್ನಲ್ ಕೋರ್ಸ್ ಉಂಟಲ್ಲ, ಅಥವಾ ಇನ್ಸ್ಪಿರೇಷನಲ್ ಇರ್ಬೋದು, ಏನೋ ಒಂದು, ಅದು ನನಗೆ ತುಂಬ ಹೆಲ್ಪ್ ಆಗಿದೆ. ಹಾಗೆ ನಾನು ಅದನ್ನು ಈ ಸಮಯದಲ್ಲಿ ಹೇಳಬೇಕು ಅಂತ ಅಂದ್ಕೊಂಡೆ. ಅದೆಂತ ಆಯ್ತು ಹೇಳಿದರೆ, ಅವಳು ನನ್ನನ್ನು ಫಸ್ಟ್ ಟೈಮ್ ನೋಡಿದ ಕೂಡಲೇ ಅಲ್ಲಿ ಒಳ್ಳೆ ರೀತಿಯಲ್ಲಿ ರಿಸೀವ್ ಮಾಡಿದ್ಲ ನನ್ನ ಅದು ನನಗೆ ಖುಷಿ ಆಯಿತು. ಅಂದರೆ ನಮ್ಮನ್ನು ಯಾವ ರೀತಿಯಲ್ಲಿ ರಿಸೀವ್ ಮಾಡ್ತಾರೆ ಜನಗಳು ಅಂತ ನಮಗೆ ಹೆದರಿಕೆ ಇರ್ತದಲ್ಲ, ತಮಾಷೆ ಮಾಡ್ತಾರೆ ಏನು ಅಂತ. ಬಟ್ ನಮ್ಮ ಒಂದು ಮನೆಯವರ ಹಾಗೆ ನಮ್ಮನ್ನು ರಿಸೀವ್ ಮಾಡುವಾಗ ಅದು ತುಂಬ ಖುಷಿ ಆಯಿತು. ಅದೊಂದು ಸ್ಪೆಷಲ್ ವಿಷಯ. ಅಷ್ಟು ದೊಡ್ಡ ಸಭೆಯಲ್ಲಿ ತುಂಬ ಜನರು ಇರುವಾಗ ಆ ರೀತಿಯಾಗಿ ಒಂದು ಹಾರ್ಟ್ಲಿ ಮಾತಾಡೋದು ತುಂಬ ಕಷ್ಟ, ಎಲ್ಲರಿಗೆ ಸದಾ ಆಗೋದಿಲ್ಲ. ಸೊ ಅದೊಂದು ಒಳ್ಳೆ ಎಕ್ಸ್ಪೀರಿಯನ್ಸ್. ಅವರ ಹಸ್ಬೆಂಡ್ ಆ್ಯಂಡ್ ವೈಫ್ ಇಬ್ಬರು ಕೂಡ ಒಳ್ಳೆ ಸಪೋರ್ಟರ್. ಅಂದರೆ ಸಪೋರ್ಟ್ ಅಂದರೆ ನಮಗೆ ಡೈಲಿ ಮಾತಾಡಿ ಡೈಲಿ ಇದು ಮಾಡಿ ಆ ಥರದ್ದಲ್ಲ, ಒಂದು ಅಲೌಕಿಕವಾದಂತಹ ಸಪೋರ್ಟರ್ ಅವರು. ಆ ಥರದ ತುಂಬ ಜನರು ಇರ್ತಾರೆ. ನಾನು ಸಿಗುವಾಗ ಒಬ್ಬೊಬ್ಬರನ್ನೇ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ. ಅದು ಅವರಿಗೆ ಸಹ ಗೊತ್ತಿರೋದಿಲ್ಲ, ಅವರಿಂದಾಗಿ ನನಗೆ ಒಂದು ಸಪೋರ್ಟ್ ಇರ್ತದೆ ಅಂತ ಹೇಳಿ ನಾನು ಹೇಳುವಾಗಲೇ ಅವರಿಗೆ ಅದು ಗೊತ್ತಾಗ್ಬೋದು ಅಷ್ಟೇ. ಹಾಗೆಲ್ಲ ವಿಷಯ. ಸೊ ಮುಂದುವರಿಸುವ. ಅವನ ದೂರದೃಷ್ಟಿತ್ವ ಇಲ್ಲ ಅಂತ ಹೇಳುವುದಕ್ಕಿಂತ ಹಾಗೆ ಫ್ರೆಂಡ್ಸ್, ಈ ರೀತಿಯಾಗಿ ನನ್ನ ತಲೆ ಕೂದಲು ನೀವು ನನ್ನನ್ನು ಆಕ್ಸೆಪ್ಟ್ ಮಾಡ್ತೀರಲ್ಲ ಅಂತ ನನಗೆ ಅದೇ ಒಂದು ಆಶ್ಚರ್ಯ ಆಗೋದು. ಒಟ್ಟಾರೆಯಾಗಿ ಕೂತ್ಕೊಂಡು ಮಾತಾಡಿದರೆ ಸಾರಿ ಆಯಿತು. ನಾನು ಈಗಷ್ಟೇ, ಅಂದರೆ ನಾವು ಸೆಲ್ಫಿ ಎಲ್ಲ ಮಾಡುವಾಗ ಉಂಟಲ್ಲ, ನಾವು ಕ್ಯಾಮರಾ ನೋಡಲಿಕ್ಕಿಲ್ಲ, ನಾವು ಡಿಸ್ಪ್ಲೇ ನೋಡಲಿಕ್ಕಿಲ್ಲ, ನಾವು ಕ್ಯಾಮರಾ ನೋಡ್ತಾ ಇರೋದು. ಹಾಗಿರುವಾಗ ಇದು ಹೇಗೆ ಕಾಣ್ತದೆ ನಮಗೆ ಗೊತ್ತಿರೋದಿಲ್ಲ. ಈಗ ನಾನು ಜಸ್ಟ್ ನೋಡುವಾಗ ನನಗೆ ಕಂಡಿತು, ನನ್ನ ಕಂಡೀಷನ್ ಹೀಗೆ ಉಂಟ ಮಾರ್ರೆ ಅಂತ ಹೇಳಿ. ಹಾಗೆ ಈ ರೀತಿಯಾಗಿ ಫಂಕ್ಷನ್ ಎಲ್ಲ ಮುಗೀತು. ಸೊ ನನ್ನ ಎಕ್ಸ್ಪೀರಿಯನ್ಸ್ ನನಗೆ ತುಂಬ ಖುಷಿಯಾದದ್ದು. ನನ್ನ ಒಂದು ಬಾಲ್ಯದ ಗೆಳತಿ ಅಥವಾ ನನ್ನನ್ನು ತುಂಬ ಹತ್ತಿರದಿಂದ ನೋಡಿದವರು ಆ ಬಾಲ್ಯದ ಒಡನಾಟದಲ್ಲಿ ಅವಳೊಬ್ಬಳು ನನಗೆ ಸಿಕ್ಕಿ ಮಾತಾಡಿದ್ದು ತುಂಬ ಖುಷಿಯಾಯಿತು. ನಮ್ಮ ಊರಲ್ಲೇ ಇದ್ದುಕೊಂಡು, ಅಂದರೆ ನನಗೆ ತುಂಬ ವರ್ಷದ ಹಿಂದೆ ಗೊತ್ತಾಗಿತ್ತು ನನ್ನೊಬ್ಬಳು ಫ್ರೆಂಡ್ ಇಲ್ಲಿ ಇದ್ದಾಳೆ, ಅಂದರೆ ಅವಳ ಹಸ್ಬೆಂಡ್ ನನಗೆ ಗೊತ್ತಾಗಿ ಮಾತಾಡಿ ಎಲ್ಲ ಹೇಳಿದರು. ಬಟ್ ಒಂದು ದಿವಸ ಸಹ ಭೇಟಿ ಆಗಲಿಕ್ಕೆ ಆಗಲಿಲ್ಲ. ಸೊ ಇಲ್ಲಿ ಒಂದು ಭೇಟಿ ಆಗಲಿಕ್ಕೆ ಆಯಿತು. ಹಾಗೆ ಮತ್ತೊಂದು ವಿಷಯ ಅಂತ ಹೇಳಿದರೆ, ನನ್ನ ಅಲೌಕಿಕ ಮೋಟಿವೇಟರ್, ಇನ್ಸ್ಪಿರೇಷನಲ್ ಪರ್ಸನ್, ಅವಳನ್ನು ನನಗೆ ಇವತ್ತು ನಿಮ್ಮ ಮುಂದೆ ಪರಿಚಯ ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದೆ. ಅದೊಂದು ನನಗೆ ತುಂಬ ಖುಷಿಯ ವಿಷಯ. ನಾನು ಇಂತಹ ಒಂದು ಓಪನ್ ಆಗಿ ಹೇಳಬೇಕು ಅನ್ನುವಂತಹ ಒಂದು ಸಂದರ್ಭಕ್ಕಾಗಿ ಕಾಯ್ತಾ ಇದ್ದೆ. ಸೊ ಇದೊಂದು ಒಳ್ಳೆ ಟೈಮ್ ಆಯಿತು ಹೇಳಲಿಕ್ಕೆ. ಸೊ ಅದೊಂದು ತುಂಬ ಖುಷಿಯ ವಿಷಯ. ಮತ್ತು ಅವಳು ನನ್ನನ್ನು ಹೇಗೆ ಅಲ್ಲಿ ರಿಸೀವ್ ಮಾಡಿದ್ಲು ಅಂತ ಹೇಳಿ, ಅದು ಅಂದರೆ ನಿಮಗೆ ತೋರಿಸ್ಲಿಕ್ಕೆ ನನಗೆ ರಪ್ಪಾಗಲಿಲ್ಲ, ನನ್ನ ಮೊಬೈಲ್ ಆಫಲ್ಲಿತ್ತು ಅವಳು ಎದುರು ಬರುವಾಗ. ಸೊ ಅದು ನನಗೆ ಶೂಟಿಂಗ್ ಮಾಡಲಿಕ್ಕೆ ಆಗಲಿಲ್ಲ. ಅದು ತುಂಬ ತುಂಬ ಒಂದು ಖುಷಿ ಕೊಡುವ ಮೂಮೆಂಟ್ ಆಗಿತ್ತು. ಹಾಗೆ ಇದಿಷ್ಟು ವಿಷಯ ಅಲ್ಲ. ನಾನು ಇನ್ನೊಂದು ಉಪನಯನಕ್ಕೆ ಹೋಗ್ತೇನೆ, ಅಲ್ಲಿದ್ದು ವಿಡಿಯೋ ನಾನು ಇಲ್ಲಿ ಹಾಕಲಿಲ್ಲ. ಯಾಕೆಂತ ಹೇಳಿದರೆ ಅಲ್ಲಿದ್ದು ಒಂದು
ಒಂದು ಉಪನಯನದ ವಿಡಿಯೋ ನನ್ನ ಪ್ರಕಾರ ಒಂದು ಸಂಪೂರ್ಣ ಆಗಬೇಕಾದ್ರೆ ಆ ಮುಹೂರ್ತ ಟೈಮ್ ಇದು ಕ್ಲಿಪ್ಪಿಂಗ್ಸ್ ಬೇಕಿತ್ತು. ನನಗೆ ಅದರಲ್ಲಿ ಮಿಸ್ ಆಗಿ ಹೋಯಿತು, ನನಗೆ ಗೊತ್ತಾಗಲಿಲ್ಲ. ನಾನು ಹೋದ ನಂತರವೇ ಆದದ್ದು, ಬಟ್ ನನಗೆ ಅದು ಕ್ಯಾಚ್ ಮಾಡಲಿಕ್ಕೆ ಆಗಲಿಲ್ಲ. ಸೊ ಅವರು ಕೊಡ್ತೇನೆ ಅಂತ ಹೇಳಿದರು, ಟ್ರೈ ಮಾಡ್ತೇನೆ ಕೊಡಲಿಕ್ಕೆ ಅಂತ. ಸೊ ಒಂದು ಸ್ವಲ್ಪ ದಿವಸ ಕಾದು ಮತ್ತೆ ಅದನ್ನು ಇದು ಮಾಡ್ತೇನೆ. ಅದು ಸಹ ತುಂಬ ಒಳ್ಳೆ ವಿಡಿಯೋ. ಸೊ ಅದನ್ನು ನೆಕ್ಸ್ಟ್ ನಾನು ಅಪ್ಲೋಡ್ ಮಾಡ್ತೇನೆ, ಆಯಿತಾ. ಸೊ ಈ ವಿಡಿಯೋವನ್ನು ಈ ರೀತಿಯಾಗಿ ನಾನು ನಿಮಗೆ ವಿವರಿಸಿ ಹೇಳಿ ಎಂಡ್ ಮಾಡ್ತಾ ಇದ್ದೇನೆ. ನಿಮಗೆ ಈ ನನ್ನ ಒಂದು ಮನಸ್ಸಿನ ಮಾತು, ನನ್ನ ಲೈಫಿನ ಒಂದು ಸಣ್ಣ ಸಣ್ಣ ಒಂದು ನಿಮಗೆ ಗೊತ್ತಾಗ್ಬೋದು ಹೇಗೆಲ್ಲ ನಾನು ಇದ್ದೆ, ಸಫರ್ ಆದೆ. ಆಲ್ಮೋಸ್ಟ್ ಎಲ್ಲರೂ ಸಹ ಈ ಥರ ಆಗಿರ್ತಾರೆ, ಅನ್ನೋದೇನು ಸ್ಪೆಷಲ್ ಅಲ್ಲ. ಅದೆಲ್ಲ ನಮಗೆ ಈಗ ಗೊತ್ತಾಗೋದು ಅಷ್ಟೇ. ನಾವು ನಮ್ಮದೇ ದೊಡ್ಡದು ಗುಡ್ಡ ಬೆಟ್ಟ ಅಂತ ಹೇಳಿಕೊಂಡು ನಾವು ಸಫರ್ ಆಗ್ತಾ ಇರ್ತೇವೆ. ಮೇಯ್ನಾಗಿ ನನಗೆ ಏನಾಗಿತ್ತು ಹೇಳಿದರೆ, ನನಗೆ ತುಂಬ ನ್ಯೂ ಸ್ಕಿಲ್ಸ್ ಕಲೀಲಿಕ್ಕೆ ಎಲ್ಲ ತುಂಬ ಇಷ್ಟ. ಅಂದರೆ ಹೇಗಾದರೂ ನನಗೆ ಅದು ಒಂಥರ ಎನರ್ಜಿ ತುಂಬಿ ಹೋಗಿತ್ತು, ಹೊಸತನ್ನು ಕಲಿಯೋದು. ಅದೇ ನಾನು ಹೇಳಿದ್ದಾರೆ ನನ್ನ ಚೈಲ್ಡ್ಹುಡ್ಡು, ನಾನು ಹೈಸ್ಕೂಲ್ ಮೆಟ್ ಸಿಕ್ಕಿಲ್ಲ ಅಂತ. ಆಗ ನಾವು ಮಾತಾಡಿಕೊಂಡು, ನಮಗೆ ಒಬ್ಬರು ಡ್ರಾಯಿಂಗ್ ಮಾಸ್ಟರ್ ಇದ್ರು, ಆಯಿತಾ. ಅವರು ಕ್ಲಾಸಿಗೆ ಬಂದರೆ ಡ್ರಾಯಿಂಗ್ ಮಾಡಲಿಕ್ಕಿಲ್ಲ, ಘಟನೆ ಹೇಳೋದು, ಘಟನೆ. ಅದು ಯಾರ್ದು, ಸ್ವಾಮಿ ವಿವೇಕಾನಂದರದ್ದಿರ್ಬೋದು, ರಾಮಕೃಷ್ಣ ಪರಮಹಂಸರದ್ದಿರ್ಬೋದು, ಅಥವಾ ಜೀವನದಲ್ಲಿ ಆ ಟೈಮಲ್ಲೆಲ್ಲ ದೊಡ್ಡ ದೊಡ್ಡ ಸಾಧನೆ ಮಾಡಿದವರು, ಎವರೆಸ್ಟ್ ಹತ್ತಿದವರು, ಎಷ್ಟು ಕಷ್ಟದಲ್ಲಿದ್ದವರು ಹೇಗೆ ಎವರೆಸ್ಟ್ ಹತ್ತಿದ್ರು, ಇಂಥದ್ದೆಲ್ಲ ಸ್ಟೋರಿ ನಮಗೆ ಹೇಳೋದು. ಮತ್ತೊಂದು ಬದುಕಲು ಕಲಿಯಿರಿ ಅನ್ನುವಂತಹ ಒಂದು ಪುಸ್ತಕ, ಅದರದ್ದು ಕಥೆಗಳನ್ನೆಲ್ಲ ಹೆಕ್ಕಿ ನಮಗೆ ಹೇಳೋದು. ಸೊ ಅದನ್ನು ನೋಡ್ತಾ ನನಗೆ ಸಹ ಆಗ್ತಾಯಿತ್ತು, ನಾನು ಸಹ ಲೈಫಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಎಂತಾದರೂ ಅಚೀವ್ ಮಾಡಬೇಕು. ಸೊ ಅಲ್ಲಿಂದ ನಂತರ ನಂದುಂಟಲ್ಲ ಲೈಫ್ ಯಾವಾಗ ಸಹ ಒಂದು ಅಚೀವ್ಮೆಂಟ್ನ ಕಡೆಗೆ ನನಗೆ ಮನಸ್ಸು. ಈಗ ಸಹ ನಾನು ಫುಲ್ಫಿಲ್ ಅಲ್ಲ, ನನಗೆ ಏನೋ ಒಂದು ಅಚೀವ್ ಮಾಡಲಿಕ್ಕೆ ಉಂಟು ಅಂತ ನಾನು ಇದು ಹಾರ್ಟ್ ಹೇಳ್ತಾ ಇರ್ತದೆ. ನಾನು ಸಂತೃಪ್ತಳಲ್ಲ ಆ ವಿಷಯದಲ್ಲಿ. ಹಾಗಾಗಿ ನಮಗೆ ಅದೊಂದು ಮಂಡೆಯಲ್ಲಿ ಕೂತು ಹೋಗಿದೆ ಆ ಬಾಲ್ಯದಲ್ಲಿ ಅವರು ಹೇಳಿದ ಕಥೆಗಳೆಲ್ಲ. ಅಂದರೆ ನಮಗೆ ಇಷ್ಟಾದರೂ ಅನುಕೂಲ ಇದ್ದು ಸಹ ನಾವು ಏನೂ ಮಾಡೋದಿಲ್ಲ, ಏನೂ ಅಲ್ಲದವರು ಏನೇನೋ ಆಗಿ ಹೋಗಿದ್ದಾರೆ. ಈ ಥರದಾಗೆಲ್ಲ ತುಂಬ ಕಥೆಗಳನ್ನೆಲ್ಲ ಹೇಳ್ತಾ ಇದ್ರು. ನಾನು ಅಂಥದ್ದಕ್ಕೆಲ್ಲ ಸ್ವಲ್ಪ ಬೇಗ ನನ್ನ ಮನಸ್ಸು ವಾಲುದು. ಹಾಗಾಗಿ ನನಗೆ ಅದೊಂದು ದೊಡ್ಡ ಇದಿತ್ತು, ಏನಾದರೂ ಮಾಡಬೇಕು, ಹೊಸತು ಕಲಿಬೇಕು, ಸ್ಪೆಷಲ್ ಮಾಡಬೇಕು, ಈ ಥರ. ಅದು ನನಗೆ ತುಂಬ ಎಫೆಕ್ಟ್ ಆಗಿತ್ತು ಮದುವೆದ ಸ್ಟಾರ್ಟಿಂಗಲ್ಲಿ, ಸ್ವಲ್ಪ ಸಮಯದವರೆಗೆ ಎಲ್ಲ. ಅದು ಆಗೆಲ್ಲ ಗೊತ್ತಾಗ್ತಿರ್ಲಿಲ್ಲ ಯಾಕೆ ನನಗೆ ಹೀಗಾಗ್ತಾ ಉಂಟು ಅಂತ ಹೇಳಿ. ಸೊ ಹಾಗೆ ನಾನು ಮತ್ತು ಅವಳು ಮಾತಾಡುವಾಗ ಅದೊಂದು ವಿಷಯ ಬಂತು. ನಾನು ಸ್ಪೋರ್ಟ್ಸಲ್ಲೆಲ್ಲ ಅಷ್ಟು ಹುಷಾರಿಲ್ಲ, ಕಲ್ಚರಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ನಾನು ಹುಷಾರಿದ್ದೆ. ನನಗೆ ಧೈರ್ಯವೇ ಇರಲಿಲ್ಲ. ನಾನು ದೊಡ್ಡ ಪುಕ್ಕಲು, ಮತ್ತು ನನಗೆ ಇನ್ಸೆಕ್ಯೂರ್ ಫೀಲಿಂಗ್ಸ್ ಹೈಯೆಸ್ಟ್ ಇತ್ತು ನನಗೆ. ಆದರೂ ಸಹ ನಾನು ಇವರ ಒಂದು ಇದು ಕೇಳಿ ಉಂಟಲ್ಲ, ನಾನು ಫಸ್ಟ್ ಟೈಮ್ ಇಂಗ್ಲೀಷ್ ಭಾಷಣ ಮಾಡಿ ಫಸ್ಟ್ ಪ್ರೈಸ್ ತಗೊಂಡದ್ದು. ಎಲ್ಲರಿಗೆ ಸಹ ಆಶ್ಚರ್ಯ ಆಗಿದೆ, ಈ ನಮ್ಮನ್ನು ನಿರರ್ಗಳ ಇದು ಮಾಡ್ತಾರಂತ. ಅಲ್ಲಿಂದ ನನಗೆ ಒಂದು ಒಳ್ಳೆ ಇದು ಪಿಕಪ್ ಸಿಕ್ಕಿತ್ತು. ಸೊ ಕೆಲವರೆಲ್ಲ ನನ್ನ ನೇಚರನ್ನು ಜೋರು ಅಂತ ಬಣ್ಣಿಸ್ತಾರೆ. ಅದು ಆ್ಯಕ್ಚುಲಿ ಜೋರು ಅಂತಲ್ಲ, ನಮಗೆ ಇನ್ಸೆಕ್ಯೂರ್ ಫೀಲ್ ಇರ್ತದೆ. ಅದನ್ನು ನಾವು ಬಚ್ಚಿಡಲಿಕ್ಕೆ ಬೇಕಾಗಿ ನಾವು ಇನ್ನೊಬ್ಬರಿಂದ ನಮ್ಮನ್ನು ಸೇಫ್ ಗಾರ್ಡ್ ಮಾಡಲಿಕ್ಕೆ ನಮಗೆ ಬೇರೆ ಯಾರೂ ಇಲ್ಲದ ಪರಿಸ್ಥಿತಿಯಲ್ಲಿ ನಾವು ನಮ್ಮಷ್ಟಕ್ಕೆ ಅದು ಜೋರಾಗಿ ಅವರಿಗೆ ಕಾಣೋದು, ಆ ಥರದ್ದೆಲ್ಲ ಇರ್ತದೆ. ಸೊ ಅದು ನೋಡುವ ಮುಂದಿನ ದಿವಸಗಳಲ್ಲಿ ಅಂತಹ ಫೀಲಿಂಗ್ಸ್ ಹೇಗೆ ಏನು ಅಂತ ಅದರ ಬಗ್ಗೆ ಎಲ್ಲ ನಾವು ಮಾತಾಡುವ. ಸೊ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿರ್ತದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಲಿಕ್ಕೆ ಮರಿಬೇಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಫಸ್ಟ್ ಟೈಮ್ ನೀವು ನೋಡೋರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್. ಬೈ ಬಾಯ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್.